ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಎಲ್ಲರೂ ಬುಲ್ಡೋಸರ್ ಅಂದ್ರೆ ಯೋಗಿ ಅಂತಿದ್ರು, ಆದರೆ ಈಗ ಯೋಗಿ ರೆಕಾರ್ಡ್ ಅನ್ನೇ ಬೀಟ್ ಮಾಡಲಾಗಿದೆ. ಬಿಜೆಪಿಯಲ್ಲಿನ ಇನ್ನೊಬ್ಬ ಮಾಸ್ ಲೀಡರ್ ಫಡ್ನವೀಸ್ ಸೈಲೆಂಟ್ ಆಗಿ ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಆಪರೇಷನ್ ಮಾಡಿ ಮುಗಿಸಿದ್ದಾರೆ. ಇದು ಇಂಡಿಯಾದಲ್ಲೇ ಅತಿ ದೊಡ್ಡ ಬುಲ್ಡೋಸರ್ ಆಕ್ಷನ್. ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಹಾಗೂ ಶಿಂದೆ ಸರ್ಕಾರ ಫುಲ್ ಆಕ್ಷನ್ ಮೂಡಲಿದೆ. ಹಿಂಗೋ ಭರ್ಜರಿ ಮೆಜಾರಿಟಿಯನ್ನ ಜನ ಕೊಟ್ಟಿದ್ದಾರೆ. ಸೊ ಟೆನ್ಷನ್ ಯಾಕೆ ಅಂತ ಮಹಾರಾಷ್ಟ್ರವನ್ನ ಗುಡಿಸಿ ಕ್ಲೀನ್ ಮಾಡೋ ಕೆಲಸಕ್ಕೆ ಕೈ ಹಾಕಿದ್ದಾರೆ. ರೋಹಿಂಗ್ಯಾ ಹಾಗೂ ಬಾಂಗ್ಲಾದೇಶಿ ಮುಸಲ್ಮಾನರಿಗೆ ಸಾಕ್ಷಾತ್ ಯಮನಂತೆ ಕಾಡ್ತಾ ಇದ್ದಾರೆ. ಈಗ ಇಡೀ ದೇಶದ ತುಂಬ ಇದೇ ಸದ್ದು, ಹಾಗೆ ಇದೇ ಸುದ್ದಿ. ಯಾವ ರೀತಿ ಫಡ್ನವೀಸ್ ಸರ್ಕಾರ ಭೂಮಾಫಿಯಾ ಹಾಗೂ ಅಕ್ರಮ ವಲಸಿಗರನ್ನ ಮಟ್ಟ ಹಾಕ್ತಿದೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಕಳೆದ ಕೆಲವೇ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ಸುಮಾರು 800 ಎಕರೆ ಜಾಗವನ್ನ ಖಾಲಿ ಮಾಡಿದೆ. ಕಳೆದ ವಾರ ಪುಣೆಯ ಚಿಖಾಲಿ ಕುಡುಲ್ವಾಡಿಯಲ್ಲಿ ಧ್ವಂಸ ಮಾಡಿದ್ದ ಪಿಂಪ್ರಿ ಚಿಂಚುವಾಡ್ ಪುರಸಭೆಯ ಬುಲ್ಡೋಸರ್ಗಳು ಅಕ್ರಮವಾಗಿ ಕಟ್ಟಿದಂತಹ ಕಟ್ಟಡಗಳನ್ನು ಧ್ವಂಸ ಮಾಡಿದ್ರು. ವಿಷಯ ಏನಂದ್ರೆ, ಈ ಪ್ರದೇಶದಲ್ಲಿ ರೋಹಿಂಗ್ಯಾ ಮುಸ್ಲಿಮರು ಹಾಗೆ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ರು. ಈ ಕ್ಷೇತ್ರ ಹೆಂಗಾಗಿತ್ತಂದ್ರೆ 10 ಮನೆ ಇದ್ರೆ ಅದರಲ್ಲಿ ಕೇವಲ 2 ಮನೆಗಳಷ್ಟೇ ಹಿಂದೂಗಳ ಮನೆ ಆಗಿರ್ತಿತ್ತು. ಉಳಿದದ್ದು ಪೂರ್ತಿ ಮುಸ್ಲಿಮರೇ. 80% ಮುಸ್ಲಿಮರು ಅಲ್ಲಿ ಬಂದು ವಾಸ ಆಗಿದ್ರು. ಇಲ್ಲಿಗೆ ಬಂದು ಜನಸಂಖ್ಯೆ ಜಾಸ್ತಿ ಮಾಡಿಕೊಂಡು ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್ ಅಂತ ಕೆಲಸ ಕೂಡ ಮಾಡ್ತಾ ಇದ್ರು. ಇಡೀ ಏರಿಯಾವನ್ನ ಇವರ ವ್ಯಾಪಾರ ಕೇಂದ್ರ ಮಾಡ್ಕೊಂಡಿದ್ರು. ಇನ್ನೊಂದು ಸ್ವಲ್ಪ ದಿನದಲ್ಲಿ ಇದೊಂದು ಗ್ಯಾಂಗ್ರೀನ್ ತರಹ ಹರಡಿಕೊಳ್ತಿತ್ತು. ಇದು ಗೊತ್ತಾಗಿಯೇ ಫೆಬ್ರವರಿ 8ನೇ ತಾರೀಕು ಪುರಸಭೆ ಮತ್ತು ನಗರಸಭೆ ಇತಿಹಾಸದಲ್ಲಿ ಅತಿ ದೊಡ್ಡ ಧ್ವಂಸ ಕಾರ್ಯಾಚರಣೆ ಚಿಖಾಲಿ ಕುಡುಲ್ವಾಡಿಯಲ್ಲಿ ಪ್ರಾರಂಭ ಆಯಿತು. 4000ಕ್ಕೂ ಹೆಚ್ಚು ನಿರ್ಮಾಣಗಳನ್ನು ಧ್ವಂಸ ಮಾಡಲಾಯಿತು. 825 ಎಕರೆಗೂ ಹೆಚ್ಚು ಭೂಮಿಯನ್ನು ಅತಿಕ್ರಮಣದಿಂದ ಮುಕ್ತಗೊಳಿಸಲಾಯಿತು. ಅದಾದ ನಂತರ ಫೆಬ್ರವರಿ 14ಕ್ಕೆ ಕೆಲವು ಕಟ್ಟಡಗಳಿಗೆ ನ್ಯಾಯಾಲಯದಿಂದ ತಡೆಯಾಜ್ಞೆ ಬರುತ್ತೆ. ಸೊ ಕೆಲಸ ಸ್ಟಾಪ್ ಆಗತ್ತೆ. ಈಗ ಇಡೀ ಪ್ರದೇಶ ಧ್ವಂಸಗೊಂಡ ನಂತರ ದೊಡ್ಡ ರಾಜಕೀಯ ಆಟ ಶುರುವಾಗಿದೆ. ಬೊಸಾರಿ ಕ್ಷೇತ್ರದ ಮಾಜಿ ಶಾಸಕ ವಿಲಾಸ್ ಲಾಂಡೆ ಸರ್ಕಾರ ಅನ್ಯಾಯ ಮಾಡಿದೆ ಅಂತಿದ್ದಾರೆ. ಇನ್ನೂ ಕೆಲವರು ಅಯ್ಯೋ ಅಮಾಯಕ ಮುಸ್ಲಿಂ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಕಲ್ಲು ಹಾಕ್ಬಿಟ್ರು ಅಂತಿದ್ದಾರೆ. ಯಾಕಂದ್ರೆ ಈ ಅಕ್ರಮ ಮುಸ್ಲಿಮರೆಲ್ಲ ಇವರ ವೋಟ್ ಬ್ಯಾಂಕ್. ಸೊ ಇದೇ ಜಾಗದಲ್ಲಿ ಗೋಹತ್ಯೆ, ಲವ್ ಜಿಹಾದ್, ವೋಟ್ ಜಿಹಾದ್ ಅಂತ ರಾಷ್ಟ್ರ ವಿರೋಧಿ ಚಟುವಟಿಕೆ ನಡೀತಿದ್ರು ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇರಲಿಲ್ಲ. ಇದನ್ನೇ ಮಾಧವಿ ಲತಾ ಅವರು ಆರೋಪ ಮಾಡಿದ್ರು. नमस्कार, महाराष्ट्र में आपकी ताई माधवी लता बात कर रही हूँ, वो भी ऐसा पुण्य जगह से जो हमारी माता जी का सर्व आशीर्वाद पूरा भारत पर छाया रहे। हम सब पता है, जानते हैं, चिखली कुदलवाड़ी से ऐसा एक निर्णय लिया गया है जहाँ पर 850 एकड़ में कहीं बांग्लादेशी और रोहिंग्यों ने कब्जा करके रखा हुआ है। ये ऐसा अवैध कबाड़ी ये उन्होंने बना रखा है अपने दुकानें, जहाँ से न बल्कि मां स्वरूप गौ का हत्या हो रहा था, यहाँ से ऐसे कहीं लव जिहाद, वोट जिहाद जैसे प्रक्रिया जो राष्ट्र के विरोध हो रहे थे। ये ऐसा क्षेत्र है जहाँ से चिंचवाड़ और पुणे के पुण्य जगह क्षेत्र से छत्रपति शिवाजी महाराज और उनके बेटे संभाजी महाराज का राज्य था। ऐसी एक जगह में आज हमें पता है कि एक चंद लोगों को खुश करने के लिए ये जो लोग जो खुद गर्व है अपना वोट बचाने के लिए हिंदुत्व को भी आज जौ पे लगाने पर बने आए हैं। ऐसे लोगों को मुंह तोड़ जवाब देने के लिए हमारे प्रिय मुख्यमंत्री जी, महाराष्ट्र के फडणवीस दादा और हमारे हिंदूवादी समझदार दादा भी इसके आगे बढ़े हैं और उन्होंने निर्णय कर लिया है कि इसका अंत करके ही रहेंगे।
ऐसा ये जो कोर्ट से निर्णय आया है, इन लोगों को उखाड़ के फेंकने का पूरा भारत देश में जहाँ जहाँ भी ऐसे हो रहे हैं, हम सबको एक होना पड़ेगा और हमारे दमदार महेश दादा का जैसा हमें भी आगे बढ़ना चाहिए और ऐसे देश विद्रोही घुसपैठियां, रोहिंग्या और बांग्लादेश से आए हुए सभी जो इस देश के विरुद्ध है उनको उखाड़ के फेंकना पड़ेगा। जय बोलो भारत माता की, जय महाराष्ट्र। ಇದಕ್ಕಿಂತ ಹೆಚ್ಚಾಗಿ ಡ್ರಗ್ಸ್ ಮಾಫಿಯಾ ನಡೀತಿತ್ತು, ಹಿಂದೂ ಹೆಣ್ಣು ಮಕ್ಕಳನ್ನ ಟ್ರ್ಯಾಪ್ ಮಾಡಲಾಗ್ತಿತ್ತು, ಲವ್ ಜಿಹಾದ್ಗೆ ಟ್ರೈನಿಂಗ್ ಕೂಡ ಅಲ್ಲಿ ನಡೀತಿತ್ತು, ಮತಾಂತರದ ಪಾಠ ಕೂಡ ಮಾಡಲಾಗ್ತಾ ಇತ್ತು. ಈ ಜಾಲ ಎಷ್ಟು ವ್ಯವಸ್ಥಿತವಾಗಿದೆ ನೋಡಿ. ಅಸ್ಸಾಂ ಮತ್ತು ಬಂಗಾಳದ ಬಾರ್ಡರ್ನಿಂದ ಇವರನ್ನ ಕರ್ಕೊಂಡು ಬರ್ತಿದ್ರು, ಭಾರತಕ್ಕೆ ಬಂದು 2,000 ಕೊಟ್ಟು ಆಧಾರ್ ಕಾರ್ಡ್ ಮಾಡಿಸ್ತಾ ಇದ್ರು, ಜೊತೆಗೆ ಬರ್ತ್ ಸರ್ಟಿಫಿಕೇಟ್ ಕೂಡ ಇರ್ತಾ ಇತ್ತು. RTO ಆಫೀಸಿಗೆ ಹೋಗಿ 3,000 ಕೊಟ್ಟು ಡ್ರೈವಿಂಗ್ ಲೈಸೆನ್ಸ್ ಕೂಡ ಮಾಡ್ಕೊಳ್ತಾ ಇದ್ರು. ಅಂದರೆ ಕೇವಲ 10,000 ರಿಂದ 15,000 ರೂಪಾಯಿಗೆ ಭಾರತದ ಪ್ರಜೆಯಾಗ್ಬಿಡ್ತಿದ್ರು. ಇವರನ್ನ ಅಲ್ಲಿಂದ ಖಾಲಿ ಮಾಡಿಸೋದಕ್ಕೆ ಹೋದಾಗ ರಸ್ತೆ ಜಾಮ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಸರ್ಕಾರದ ವಿರುದ್ಧವೇ ಬಾಂಬೆ ಹೈಕೋರ್ಟ್ನಲ್ಲಿ ಅಪೀಲ್ ಕೂಡ ಮಾಡಿದ್ರು. ಅಂದರೆ ಅವರಿಗೆ ಫಂಡಿಂಗ್ ಎಷ್ಟರ ಮಟ್ಟಿಗೆ ಇದೆ ಲೆಕ್ಕ ಹಾಕಿ. ನಮ್ಮ ಹತ್ರ 5-6 ಡಾಕ್ಯುಮೆಂಟ್ಸ್ ಇದೆ, 30 ವರ್ಷದಿಂದ ಇಲ್ಲೇ ಇದ್ದೇವೆ ಅಂತಿದ್ದಾರೆ. ಬಾಂಬೆ ಜಡ್ಜ್ AS ಗಡ್ಕರಿ ನೀವು ವಲಸಿಗರಾಗಿ ಬಂದಿದ್ದೀರಾ, ಬಿಟ್ಟೋಗಿ ಅಂತ ಹೇಳ್ತಿದ್ದಾರೆ. ಸರ್ಕಾರಕ್ಕೂ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಭಾರತದಲ್ಲಿ ಮೊದಲ ಬಾರಿ ಇದು 900 ಎಕರೆ ಜಾಗವನ್ನು ಖಾಲಿ ಮಾಡಿಸಿದ್ದು. ಅಮೆರಿಕ ಹೇಗೆ ಭಾರತೀಯನ್ನ ಕಳಿಸಿದ್ರು, ಪಿಂಪ್ರಿ ಚಿಂಚಾವಾಡ ಮಹೇಶ್ ಲ್ಯಾಂಡ್ಗೆ ಧನ್ಯವಾದ. ವೋಟ್ ಬ್ಯಾಂಕಿನ ಚಿಂತೆ ಬಿಟ್ಟು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಫಡ್ನವೀಸ್ ಸರ್ಕಾರ ಕೂಡ ಒಳ್ಳೆಯ ಕೆಲಸ ಮಾಡಿದೆ. ಅಕ್ರಮ ವಲಸಿಗರನ್ನ ಯಾವ ದೇಶ, ಯಾವ ಸರ್ಕಾರ ಕೂಡ ಸಹಿಸಿಕೊಳ್ಬಾರ್ದು. ಟ್ರಂಪ್ ಕೂಡ ಭಾರತದ ಅಕ್ರಮ ವಲಸಿಗರನ್ನ ಅದೇ ಕಾರಣಕ್ಕೆ ವಾಪಸ್ ಕಳಿಸಿದ್ದು. ಸೊ ಇದರಲ್ಲಿ ತಪ್ಪೇನೂ ಇಲ್ಲ. ಇಂಥ ಕೆಲಸ ಆಗಲೇಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.